ನಿಮ್ಗೆ ಶಕ್ತಿ ಕೊಡ್ರಿ, ದಾನ ಮಾಡ್ರಿ. ನೀವು ವೈಯಕ್ತಿಕವಾಗಿ ಸಂತೋಷವಾಗಿ ಒಪ್ಕೋತೀವಿ. ದಾನ ಮಾಡ್ತಾ ದಾನ ಶುರು ಅಂತ ಆ ಸಂಸ್ಥೆ ಹೆಸರು ಹೇಳ್ಕೊಂಡು ನೀವ್ ಯಾಕ್ರಿ ಭಿಕ್ಷೆ ಬೇಡ್ತೀರಿ? ಅಂತ ಪರಿಸ್ಥಿತಿ ಬರೋ ನಾವ್ ಇದ್ದೀವ್ರಿ, ಪೋಷಕರು ಹೋಯ್ತೀವಿ ಬೀದಿ ಮೇಲೆ ನಾವ್ ಭಿಕ್ಷೆ ಬೇಡ್ತೀವಿ. ನನ್ ಸಂಸ್ಥೆ ಉಳಿಸ್ಕೊಳಕ್ಕೆಲ್ಲ ಬೇಕಾದ ಕ್ರಮ ಕೇಳ್ತೀರಿ. ನೀವ್ ಯಾರು ಭಿಕ್ಷೆ ಬೇಡಕ್ ನನ್ನ ಸಂಸ್ಥೆ ಹೆಸರು ಹೇಳ್ಕೊಂಡು? ಇಂಥ ನಡವಳಿಕೆಗಳನ್ನ ದಯಮಾಡಿ ಬಿಡಿ. ಇದನ್ನ ಯಾಕೆ ಪದೇ ಹೇಳ್ತಾ ಇದೀವಿ ಅಂದ್ರೆ ನಿಮ್ಗಳ ಬಗ್ಗೆ ಇಷ್ಟು ದಿನ ನಾವು ಬಹಳ ಪ್ರೀತಿ ಗೌರವ ಇಟ್ಕೊಂಡು ಮಾತಾಡ್ತಾ ಇದ್ವಿ. ಒಂದು ವರ್ಷದಿಂದ ಒಂದು ಸರ್ಕಾರಿ ಶಾಲೆಗೆ ಪದೇ ಈ ರೀತಿ ಬಂದು ಮಾನಸಿಕವಾಗಿ ಕಿರುಕುಳ ಕೊಟ್ರೆ ಏನ್ರಿ ಮಾಡ್ತಾರ ಪ್ರಿನ್ಸಿಪಾಲ್ರು, ಏನ್ರಿ ಮಾಡ್ತಾರ ಟೀಚರ್ಸ್ಗಳು? ನೀವು ಕೊಟ್ಟಿದ್ಕೆ ಲೆಟರ್ ಬರ್ಕೊಂಡೇ ಕುಂತಿರ್ತಾರೆ. ಮಕ್ಳಿಗೆ ಪಾಠ ಪ್ರವಚನ ಮಾಡ್ಬೇಕಾ? ನಿಮ್ಮ ಮಕ್ಕಳು ನೆಮ್ಮದಿಯಾಗಿ ಪ್ರೈವೇಟ್ ಸ್ಕೂಲ್ ಚೆನ್ನಾಗಿ ಓದ್ಕೊಳ್ಳಿ. ನಮ್ಮ ಮಕ್ಕಳು ಬಂದ್ಬಿಟ್ಟು ಬರೀ ಲೆಟರ್ ಪತ್ಕೊಂಡು ಕೂತಿರ್ತಾರೆ. ನಮ್ಮ ಮಕ್ಕಳು ಟೈಲೆಟ್ ಕ್ಲೀನಾಗ ಬೇಡ, ಕುಡಿಯೋ ನೀರು ಶುದ್ಧದ ಬೇಡ. ನಮ್ಮ ಮಕ್ಕಳು ಹಾಳಾಗ್ಬಿಡಿ, ಬಡವ ಮಕ್ಕಳು. ನಿಮ್ಮ ಮಕ್ಕಳು ಚೆನ್ನಾಗಿರ್ಲಿ. ನಿಮ್ದು ಸರ್ಕಾರಿ ಶಾಲೆ ಪ್ರೇಮ. ಎಂತ ಪ್ರೇಮ ನೋಡಿ ನೀವು. ಸರ್ಕಾರಿ ಶಾಲೆ ಉಳಿಸೋರು ಸರ್ಕಾರಿ ಶಾಲೆ ಮಕ್ಕಳಿಲ್ಲ, ಇವ್ರು ಖಾಸಗಿ ಶಾಲೆ ಸೇರ್ಸ್ಕೋಬಹುದು. ಈಗ ಸರ್ಕಾರಿ ಪ್ರೇಮ, ಸರ್ಕಾರಿ ಶಾಲೆ ಉಳಿಸೋ ಪ್ರೇಮ. ಏನ್ ಆಡ್ಕೊಳ್ತೀರಪ್ಪ ಇವೆಲ್ಲ? ಇಂಥ ಆಟವ ಬಿಡಿ. ಗೌರವದಲ್ಲಿ ಹೇಳ್ತಾ ಇದೀವಿ, ಇವೆಲ್ಲ ಬೇಡ ಮಾಡಿ. ನಿಮ್ಮ ರಾಜಕೀಯ ಹಿತಾಸಕ್ತಿ ಸ್ವಾಯತ್ತಕ್ಕೆ ಬೇರೆ ವ್ಯಕ್ತಿಗಳು ಬಳಸ್ಕೊಳ್ಳಿ. ಸರ್ಕಾರಿ ಸಂಸ್ಥೆಗಳು ಎಲ್ಲರೂ ಇಡೀ ತಾಲೂಕಿನ ಆಸ್ತಿ ಅದೆಲ್ಲರೂ ಕೂಡ ಸೇರ್ಕೋಬೇಕಂತದ್ದು, ಎಲ್ಲರೂ ಕೂಡ ಗೌರವಿಸುವಂಥದ್ದು. ಬನ್ನಿ, ನೀವು ನಿಮ್ಗೆ ಏನೇ ಮಾಹಿತಿಗಳು ಬೇಕು ಆ ಶಾಲೆಯಲ್ಲಿ ಪಡ್ಕೊಳ್ಳಿ. ಅಲ್ಲಿ ಏನೋ ಲೋಪದೋಷಗಳಿದ್ರೆ ಅದಕ್ಕೆ ಬೇಕಾದಂತ ಶಿಕ್ಷೆಗಳಾಗಲಿ. ಏನೋ ದುಡ್ಡಿಂದ ಮತ್ತೊಂದು ವ್ಯತ್ಯಾಸ ಆಗಿದೆ, ಅದು ಬಿಟ್ಟು ಪದೇ ಬಂದು ಹಿಂಗ್ ಮಾನಸಿಕವಾಗಿ ಹಿಂಸೆ ಕೊಡ್ಕೊಂಡು ಅಲ್ಲಿ ಟೀಚರ್ಸ್ಗಳಿಗೆ ಅವ್ರಿಗೆಲ್ಲ ಹಿಂಸೆ ಕೊಡುವಂತ ಕೆಲಸನ ದಯಮಾಡಿ ಬಿಡಿ. ಇದನ್ನ ಎಚ್ಚರಿಕೆ ಅಂತ ಪರಿಗಣಿಸ್ತಿರೋ ಅಥವಾ ಇದನ್ನ ಸಲಹೆ ಅಂತ ಸ್ವೀಕರಿಸ್ತಿರೋ ಅದು ನಿಮಗೆ ಬಿಟ್ಟಿದ್ದು. ನಿಮ್ಮ ಸಂಘಟನೆಗಳು ಯಾವತ್ತು ಹೆಂಗಿರ್ಬೇಕು ಅಂದ್ರೆ ಜನಪರವಾಗಿರ್ಬೇಕು, ನ್ಯಾಯಪರವಾಗಿರ್ಬೇಕು, ನ್ಯಾಯಯುತವಾಗಿರ್ಬೇಕು. ಯಾವುದೋ ವ್ಯಕ್ತಿ ಪರ, ಯಾವುದೋ ವ್ಯಕ್ತಿ ವಿರುದ್ಧ ನಮಗ್ ಬೇಕಿಲ್ಲ. ಸಂಘಟನೆ ಕೆಲಸ ಎಲ್ಲರ ಪರ ಕೆಲಸವನ್ನ ಮಾಡುವಂತದಾದ್ರೆ ಅದು ಸಂಘಟನೆ. ವ್ಯಕ್ತಿ ಪರ ಮಾಡಿದ್ರೆ ಖಂಡಿತ ನನ್ನ ದೃಷ್ಟಿ ಅದು ಸಂಘಟನೆಗೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಇನ್ನು ಮುಂದೆ ನಮ್ಮ ಸರ್ಕಾರಿ ಶಾಲೆ ಬಗ್ಗೆ ಮಾತಾಡ್ಬೇಕಾದ್ರೆ ದಯವಿಟ್ಟು ಯೋಚನೆ ಮಾಡಿ ಮಾತಾಡಿ, ಮಾಹಿತಿ ತಗೊಂಡು ಮಾತಾಡಿ. ನಮ್ಮ ಮಾಧ್ಯಮದಲ್ಲೂ ಕೂಡ ನಾನು ಕೇಳ್ತೀನಿ, ಚೇತು ಹೇಳಿದ್ದೇ ಸತ್ಯ ಅಂತ ತಾವು ಭಾವಿಸ್ಬೇಡಿ. ಬಂದು ಸತ್ಯಾಂಶ ಏನು ಅಂತ ಪರಿಗಣಿಸಿ. ಅಲ್ಲಿ ಲೋಪದೋಷಗಳಿದ್ರೆ ಅಲ್ಲಿ ಸತ್ಯ ಖಂಡಿತ ಅದನ್ನು ಬರೀರಿ. ನಾವು ಹೇಳಿದ್ದೇ ಅಲ್ಲ ಸತ್ಯ ಅಂತ ಬೇಡ. ಖಂಡಿತವಾಗ್ಲೂ ಎಲ್ಲಾ ತೀರ್ಮಾನವನ್ನ STMC ಏಕೈಕ ತಗೊಳ್ಳೋದಿಲ್ಲ. KPSCಗೆ STMC ಅಧ್ಯಕ್ಷರಾಗಿ ಶಾಸಕರು ಇರ್ತಾರೆ, ಉಪಾಧ್ಯಕ್ಷರಾಗಿ ಪೋಷಕರು ಸಹ ಆಯ್ಕೆ ಮಾಡುವಂತ ನಾವುಗಳು ಇರ್ತೀವಿ. ಯಾವುದೇ ನಿರ್ಣಯವನ್ನು ನಾವು ಕೈಗೊಳ್ಬೇಕಾದ್ರೆ ನಮ್ಮ ಪೋಷಕ ಬಂಧುಗಳು ಏನ್ ತೀರ್ಮಾನ ಮಾಡ್ತಾರೆ ಅವ್ರದೇ ಅಂತಿಮ. ನಾವು ಒತ್ತಿ ಹೇಳಿದೀವಿ, ಇದು ಸರ್ಕಾರಿ ಶಾಲೆ, ಯಾವುದೇ ಶುಲ್ಕವನ್ನ ಪಡೆಯೋದಕ್ಕೆ ಅವಕಾಶ ಇಲ್ಲ. 6 ರಿಂದ 14 ವರ್ಷ ಕಡ್ಡಾಯ ಉಚಿತ ಶಿಕ್ಷಣ. ಯಾವುದೇ ಮಗು ಶಿಕ್ಷಣದ ವಂಚನೆ ಆಗಬಾರ್ದು. ₹1 ಫೀಸ್ ಅಂತ ಯಾರು ಕೂಡ ನಿಮ್ಮ ಹತ್ರ ಪಡೆಯೋದಿಲ್ಲ. ಆದ್ರೆ ನಮ್ಮ ಶಾಲೆಯಲ್ಲಿ ಇಂಥ ಸಮಸ್ಯೆಗಳಿದಾವೆ. ಇದಕ್ಕೆ ನಾವುಗಳು ಸ್ವಯಂ ಪ್ರೇರಣೆಯಿಂದ ಏನಾದ್ರು ಸಹಾಯ ಮಾಡಬಹುದಾ? ಎಲ್ರು ಒಪ್ಕೊಂಡ್ರಪ್ಪ, ಎಲ್ಲ ನಿರ್ಣಯ ಮಾಡಿದ್ರು. ಇದ್ರಲ್ಲಿ ನಿಮ್ದೇನು? ಭಿಕ್ಷೆ ಬೇಡಂತದ್ದು ಏನಾಗಿದೆ? ಬೇಡಿ ಭಿಕ್ಷೆನ ಬೇರೆ ವಿಚಾರಕ್ಕೆ ಎಷ್ಟೋ ಜನ ಕೈಲಾಗ್ದವರು ಕಾಲಾಗ್ದವರು ಬೇಕಾದಷ್ಟು ಅವ್ರೆ ಮಾಡಿ ಭಿಕ್ಷೆ ಪಟ್ಟು ಕೊಡಿ ಪಾಪ ಅವ್ರಿಗೆ ಕೊಡಿ. ನಿಮ್ಗೆ ಅಷ್ಟು ಶಕ್ತಿ ಇದೆ, ಸಾರ್ವಜನಿಕರಿಗೆ ಯಾಕೆ ಹೋಗ್ತೀರಿ? ನೀವೆಲ್ಲ ಸ್ಥಿತಿವಂತರಲ್ವೇ? ಕೊಡ್ರಿ, ನೀವೇ ದಾನನ ತಂದು ಕೊಡಿ. ನೀವೇನ ಸರ್ಕಾರಿ ಶಾಲೆ ಉಳಿ ನಿಮ್ಮ ಹೆಸರು ಹಾಕಿಸ್ತೀವಿ, ದೊಡ್ಡ ಬೋರ್ಡಲ್ಲಿ ಮಹಾದಾನಿಗಳು ₹1,00,000 ಕೊಟ್ಟರು ಅಂತ ಹಾಕಿಸ್ತೀವಿ. ಯಾಕೆ ಸಂಸ್ಥೆ ಹೆಸರು ಬಳಸ್ತೀರಿ? ಅಂತ ಪರಿಸ್ಥಿತಿ ಬಂದ್ರೆ ಪೋಷಕರು ನಾವಿದ್ದೀವಿ, ನಾವ್ ಎತ್ತುತ್ತೀವಿ ಭಿಕ್ಷೆಯ. ಅವ್ರು ಕರಿತೀವಿ, ನಿಮ್ಮ ಬನ್ರಪ್ಪ, ನಮಗ್ ಸಮಸ್ಯೆ ಐತಂದ್ರೆ ಬನ್ನಿ ಜೊತೆಲಿ ಎತ್ತಾನಂತ. ಹಾಗೆಲ್ಲ ಕೂಡ ಎತ್ತಾನ.